ಹಾಯ್ ಬಡೀಸ್, ಇವತ್ತು ನಾವು ಬಂದಿರೋದು ಚುಂಚಾದ್ರಿ ಉತ್ಸವ 2025. ಇದು ನಡೀತಾ ಇರೋದು ಮಹಾಲಕ್ಷ್ಮೀಪುರಂನ BGS ಕಾಲೇಜ್ನಲ್ಲಿ. ಇದು 25 ಮತ್ತು 26ನೇ ತಾರೀಕು ನಡೀತು. ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಸೊ ಬನ್ನಿ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಯಾಕಂದರೆ ಕಾಲೇಜ್ ಪ್ರಿಮೈಸಿಸ್ ತುಂಬ ದೊಡ್ಡದಾಗಿತ್ತು, ಅಲ್ಲಿ ಇದನ್ನು ಅರೇಂಜ್ ಮಾಡಿದರು. ಸೊ ಇದನ್ನು ಮೇಯ್ನಾಗಿ ಮಾಡಿದ್ದು ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಎಲ್ಲ ವುಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಅವರು ಚುಂಚಾದ್ರಿ ಉತ್ಸವವನ್ನು ಮಾಡಿ ಅವರಿಗೆ ಶಾಪ್ಸ್ ಹಾಕೊಟ್ಟು ಮತ್ತು ಅವ್ರಿಗೋಸ್ಕರ ಕಲ್ಚರಲ್ ಇವೆಂಟ್, ಸ್ಪೋರ್ಟ್ ಇವೆಂಟ್ ಎಲ್ಲದನ್ನು ಕೂಡ ಮಾಡಿದರು. ಸೊ ನಾನು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಶಾಪ್ಸು, ತುಂಬ ಟ್ರೆಡಿಷ್ನಲ್ ಆಗಿರೋ ಥಿಂಗ್ಸ್ ಕೂಡ ಇತ್ತು, ಮತ್ತು ಅದೇ ಥರನೇ ಮಾಡ್ರನ್ ಡ್ರೆಸ್ಸಸ್ ಎಲ್ಲದ್ರದ್ದು ಒಂದು ಕಾಂಬಿನೇಷನ್ ಆಗಿ ಇತ್ತು. ಮತ್ತು ಇಲ್ಲಿ ಫುಡ್ ಕೋರ್ಟ್ ಕೂಡ ಇತ್ತು. ಫುಡ್ ಕೋರ್ಟಲ್ಲಿ ನಾನು ಮ್ಯಾಂಗೋ ಲಸ್ಸಿ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ಸೊ ಇಲ್ಲಿ 2 ದಿನದ ಪ್ರೋಗ್ರಾಮಲ್ಲಿ ಫಸ್ಟ್ ಡೇ ಹೆಣ್ಮಕ್ಳಿಗೆಲ್ಲ ಒಂದು ಕಲ್ಚರಲ್ ಇವೆಂಟ್, ಸ್ಪೋರ್ಟ್ಸ್ ಇವೆಂಟನ್ನು ಮಾಡಿದರು. ಅಂದರೆ ಕಾಂಪಿಟೇಷನ್ಸ್ನ ಮಾಡಿದರು. ಆಲ್ ಓವರ್ ಕರ್ನಾಟಕದಿಂದ ಹೆಣ್ಮಕ್ಳು ಬಂದು ಪಾರ್ಟಿಸಿಪೇಟ್ ಮಾಡಿ ತುಂಬ ಪ್ರೈಸಸ್ನ ಗೆದ್ದಿದ್ರು. ಅದೇ ರೀತಿ ಸೆಕೆಂಡ್ ಡೇ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಇದಕ್ಕೆ ಈ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಸ್ವಾಮೀಜಿ ಕೂಡ ಬಂದಿದ್ದರು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಹೆಣ್ಮಕ್ಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಒಂದೇ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದರು. ಡಾನ್ಸ್ ಪರ್ಫಾರ್ಮೆನ್ಸಸ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ತಿರ್ಬೋದು, ಈಗ ಸ್ವಾಮೀಜಿ ಬಂದರು. ಸೊ ಅವರು ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದು ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದರು. ನಾವು ಹೋಗಿದ್ದಿದ್ದು ಈವ್ನಿಂಗ್ 4 o'clock. ಸೊ ಹೆಂಗೆ ಟೈಮ್ ಪಾಸ್ ಆಯ್ತು ಅಂತಲೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ 7:30 ಆಯಿತು ಸ್ವಾಮೀಜಿ ಬರೋವಾಗ. ಅದಾದಮೇಲೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಸ್ಟೇಜ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಇಲ್ಲಿನ ಆ್ಯಂಕರು ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಫೇವ್ರೇಟ್ ಆಗಿದ್ದು ಅಂದರೆ ಈ ಯಕ್ಷಗಾನ ಪ್ರೋಗ್ರಾಮ್. ನೀವು ನೋಡ್ತಾ ಇರ್ಬೋದು, ಯಕ್ಷಗಾನ ಪ್ರೋಗ್ರಾಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ವೈಬ್ರೆಂಟ್ ಆಗಿತ್ತು, ನಮ್ಮ ಕಲ್ಚರ್ನ ಎತ್ತಿ ಹಿಡಿಯೋ ಥರ ಇತ್ತು. ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಇದೇನೆ. ಸೊ ಇದಾದಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಇತ್ತು. ಅದಾದಮೇಲೆ ಇಲ್ಲಿ 2 ದಿನ ಬಂದವರಿಗೆಲ್ಲ ಊಟದ ಅರೇಂಜ್ಮೆಂಟ್ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು ಫುಡ್ಡು. ನಾನು ಕೂಡ ಊಟ ಮಾಡಿಕೊಂಡೆ ಇಲ್ಲಿಂದ ಬಂದೆ. ಸೊ ನೀವು ಕೂಡ ಈ ಟೈಮ್ 2 ದಿನದ ಕಾರ್ಯಕ್ರಮ ಮುಗಿದಿದೆ. ನೆಕ್ಸ್ಟ್ ಟೈಮ್ ಚುಂಚಾದ್ರಿ ಫೆಸ್ಟಿವಲ್ ಎಲ್ಲಾಗುತ್ತೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಖಂಡಿತ ವಿಸಿಟ್ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಕ್ಕೆ ನನ್ನ ಫ್ರೆಂಡ್ಸ್ ಸುಧಾ ಇನ್ವೈಟ್ ಮಾಡಿದರು. ಸೊ ಥ್ಯಾಂಕ್ಸ್ ಫಾರ್ ಹರ್ ಫಾರ್ ಇನ್ವೈಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.